ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಹಾಗೆಯೇ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋ ವಿಚಾರ ಕುರಿತು ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್. ಸೊ ನನ್ನದು ಒಂದು ಇರಲಿ ಈ ಒಂದು ವಿಡಿಯೋ ಅಂತ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಾರದ ಕತೆ ಹಾಗೆಯೇ ಈ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ಗಳನ್ನ ರಿವ್ಯೂ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದಪ್ಪ ಅಂದ್ರೆ ಪಾರ್ಶಾಲಿಟಿ ಈ ನಡುವೆ ಅಷ್ಟಾಗಿ ಪಂಚಾಯತಿಗಳು ಸರಿಯಾಗಿ ಬರ್ತಾನೂ ಇಲ್ಲ. ಸೊ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಪ್ರೇಕ್ಷಕರಿಗೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಏನೇ ಇರಲಿ, ಒಟ್ಟಾರೆಯಾಗಿ ಒಂದು ಎಪಿಸೋಡ್ನ ರಿವ್ಯೂ ಮಾಡೋದು ಧರ್ಮ ಇರ್ತೈತಿ, ಕರ್ತವ್ಯ ಇರ್ತೈತಿ. ಸೊ ರಿವ್ಯೂ ಮಾಡ್ಕೊಂಡು ತಗೋಣ, ನಮಗೆ ಯಾವ್ದು ಬೇಕೋ ಅದನ್ನ ತಗೋಣ, ಬೇಡವಾಗಿರ್ತಕ್ಕಂಥದ್ದನ್ನ ಬಿಟ್ಟಾಕೋಣ, ಇಷ್ಟೇ ಇರೋದಲ್ವಾ. ಇನ್ನೇ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ ಹೇಗಿತ್ತು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ, ಸಣ್ಣ ವಿಷಯಕ್ಕೆ ದೊಡ್ಡ ರಿಯಾಕ್ಷನ್ನು, ದೊಡ್ಡ ವಿಷಯಕ್ಕೆ ಸಣ್ಣ ರಿಯಾಕ್ಷನ್ ಅನ್ನೋ ರೀತಿ ಇರಲಿತ್ತು ಈ ವಾರದ ಒಂದು ಪಂಚಾಯತಿ. ಯಾಕೋ ಗೊತ್ತಿಲ್ಲ, ನಮಗೂ ಈ ನಡುವೆ ವೀಕೆಂಡ್ ಬಂದ್ಬಿಟ್ರೆ ಪಿತ್ತ ನೆತ್ತಿಗೇರಿ ಬಿಡುತ್ತೆ. ಈ ಪಿತ್ತ ನೆತ್ತಿಗೇರಿದಾಗ ಏನು ಮಾಡಬೇಕು, ಬಲ್ಲವರಿಗೆ ಏನಾದರೂ ಗೊತ್ತಿದ್ನಪ್ಪ ಅಂದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಕಿಚ್ಚ ಸರ್ ಅವರು ಈ ಒಂದು ಪಂಚಾಯತಿಯಲ್ಲಿ ಎಲ್ಲರಿಗೂ ಬೈದ್ರ? ಹೌದು, ಎಲ್ಲರಿಗೂ ಬೈದರು. ನಾವು ಏನೇನೆಲ್ಲ ವಿಷಯಗಳನ್ನು ಟಚ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೀವೋ ಅವೆಲ್ಲ ವಿಷಯಗಳನ್ನು ಟಚ್ ಮಾಡಿದರು. ಬಟ್ ಹೇಳೋ ರೀತಿ ಇದೆಯಲ್ಲ, ಅದು ಮಾತ್ರ ಸರಿ ಇರಲಿಲ್ಲ. ನಾನು ಬೈಯುವಾಗ ಬೈತೀನಿ, ನೀವು ಅಳುವಾಗೆ ನಟನೆ ಮಾಡಿ ಅನ್ನೋ ರೀತಿಯಲ್ಲಿತ್ತು ಈ ಒಂದು ಪಂಚಾಯಿತಿ. ಗಟ್ಟಿ ಧ್ವನಿಯಲ್ಲಿ ಹೇಳಿ ಸರಿಪಡಿಸುವವರಿಗೆ ಮೃದು ಧ್ವನಿಯಲ್ಲಿ ಹೇಳಿದರು. ಮೃದು ಧ್ವನಿಯಲ್ಲಿ ಹೇಳಿ ಸರಿಪಡಿಸೋ ಒಂದು ತಪ್ಪನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿ ಪ್ರೇಕ್ಷಕರಿಗೆ ಕೆಂಗಣ್ಣಿಗೆ ಗುರಿಯಾದರು ಕಿಚ್ಚ ಸುದೀಪ್ ಸರ್ ಅವರು. ಗಿಲ್ಲಿ ಮತ್ತು ರಕ್ಷಿತಾ ಅವರ ವಿಚಾರಕ್ಕೆ ಬರೋಣ. ಗಿಲ್ಲಿ ತಪ್ಪು ಮಾಡಿದ್ರಾ? ಇಲ್ಲ. ರಕ್ಷಿತಾ ತಪ್ಪು ಮಾಡಿದ್ರಾ? ಇಲ್ಲ. ಮತ್ತು ಯಾರು ತಪ್ಪು ಮಾಡಿದರು? ಈ ಗುಸುಗುಸು ಪಿಸು ಪಿಸು ಅನ್ನೋದು ತಪ್ಪಾಯ್ತಾ? ಹೌದು. ಮೇಲ್ನೋಟಕ್ಕೆ ಇದು ಸರಿ ಇದ್ದರೂ ಒಳನೋಟಕ್ಕೆ ಇಳಿದಾಗ ಇದು ತುಂಬಾ ತಪ್ಪಾಗಿ ಬಿಂಬಿತವಾಗುತ್ತದೆ ಹಲವಾರು ಸ್ಪರ್ಧಿಗಳಿಗೆ. ಈ ವಿಚಾರ ಕುರಿತು ಇಬ್ಬರಿಗೂ ಕ್ಲಾಸ್ ತಗೊಂಡಿದ್ದು ಸರಿನಾ ತಪ್ಪಾ? ಪಕ್ಕಾ ಬಿಲ್ಕುಲ್ ಸರಿ ಇದೆ. ಹೇಳೋ ಒಂದು ವೇ ಇದೆಯಲ್ಲ, ಅದು ಮಾತ್ರ ತುಂಬಾ ತಪ್ಪಾಗಿತ್ತು, ರೂಢಾಗಿತ್ತು. ಇಷ್ಟು ರೈಸ್ ಆಗುವ ಅವಶ್ಯಕತೆನೂ ಸುದೀಪ್ ಸರ್ ಅವರಿಗೆ ಇರಲಿಲ್ಲ. ಆ ಹುಡುಗಿ ಏನು ಹೇಳ್ತು, ನಿಮಗೆ ಯಾವಾಗ ಅನ್ನಿಸ್ತೋ ನಾನು ಇರಿಟೇಟ್ ಮಾಡ್ತಾ ಇದ್ದೀನಿ ಅವರಿಗೆ ಅಂತ. ಈ ಒಂದು ಕ್ವಶನ್ ಕೇಳಿದ ತಕ್ಷಣ ಸುದೀಪ್ ಸರ್ ಅವರಿಗೆ ಅರಗಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಏಕ್ದಮ್ ರಿಯಾಕ್ಷನ್ ಬರುತ್ತೆ, ನನ್ನ ಪಿತ್ತ ನೆತ್ತಿಗೇರಿದಾಗ ಅಂತೇಳಿ. ಸೊ ಈ ಒಂದು ಬಿಹೇವಿಯರ್ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ. ಸೊ ಕಿಚ್ಚ ಸುದೀಪ್ ಸರ್ ಅವರ ಪ್ರಕಾರ ರಘು ಅವರು ನಾಮಿನೇಷನ್ ಆಗೋ ಅಷ್ಟಾಗಿ ಇಷ್ಟ ಇರಲಿಲ್ಲ. ಈ ಒಂದು ಜಾಗದಲ್ಲಿ ರವಿ ಅವ್ರನ್ನ ಕೂರಿಸಬೇಕು ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದರೂ ಇದು ಸತ್ಯ. ಬಿಗ್ ಬಾಸ್ ತಂಡದವರ ಪ್ಲಾನ್ ಏನಾಗಿತ್ತು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಅಭಿ ಅವ್ರನ್ನ ಈ ವಾರ ಕಳಿಸೋ ಪ್ಲಾನ್ ಆಗಿತ್ತು. ಇದಕ್ಕೆ ಅಡ್ಡಗಲ್ಲಾಕಿ ಎಳ್ಳು ನೀರು ಬಿಟ್ಟಿದ್ದು ರಕ್ಷಿತಾ ಅವರು. ಸೊ ಹಾಗಾಗಿ ರಕ್ಷಿತಾ ಅವ್ರನ್ನ ಈ ವಾರ ತರಾಟೆಗೆ ತಗೊಂಡ್ರು ಸುದೀಪ್ ಸರ್ ಅವರು. ಪ್ರೇಕ್ಷಕರ ದೃಷ್ಟಿಯಲ್ಲಿ ನೋಡೋದಾದರೆ ರಕ್ಷಿತಾ ಸರಿ ಇದ್ದಾರೆ. ಬಟ್ ಬಿಗ್ ಬಾಸ್ ತಂಡದವರ ಪ್ರಕಾರ ಏನಪ್ಪ ಅಂತಂದರೆ, ರಕ್ಷಿತಾ ಅವರು ತುಂಬ ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ರಕ್ಷಿತಾ ಅವರಿಗೆ ಯಾರನ್ನಾದ್ರೂ ಕಳಿಸ್ಬೇಕು ಅನ್ನೋ ಮನೋದೃಷ್ಟಿ ಇತ್ತಾ? ನೋ. ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು, ಯಾರು ಹೋದ್ರೇನೋ ಯಾರು ಬಿಟ್ರೇನೋ. ಒಟ್ಟಿನಲ್ಲಿ ನನ್ನ ಪ್ರಕಾರ ಅಭಿ ಅವರು ಸೇವ್ ಆಗಬೇಕು, ಹಾಗೆಯೇ ರಾಸಿಕಾ ಅವರು ಸೇವ್ ಆಗಬಾರ್ದು. ಈ ಎರಡು ದೃಷ್ಟಿಕೋನ ರಕ್ಷಿತಾ ಅವರ ಮನದಲ್ಲಿ ದೃಢವಾಗಿತ್ತು ಅನ್ನೋದು ಮಾತ್ರ ಸತ್ಯ. ಸೊ ಈ ಒಂದು ವಿಚಾರಕ್ಕೆ ಸುದೀಪ್ ಸರ್ ಅವರಿಗೆ ಪಿತ್ತ ನೆತ್ತಿಗೇರಿತು. ಈ ಒಂದು ಆಟದಲ್ಲಿ ಆಟಕ್ಕೊಂಟು ಲೆಕ್ಕಕ್ಕಿಲ್ಲದ ಸ್ಪರ್ಧಿ ರಿಷಾ ಅವರು ಅನಿರೀಕ್ಷಿತವಾಗಿ ರಾಸಿಕಾ ಅವ್ರ ಜೊತೆ ಜಗಳ ಮಾಡಿಕೊಂಡು ಅವ್ರನ್ನ ಪ್ರೊವಾಕ್ ಮಾಡುವಲ್ಲಿ ಯಶಸ್ವಿಯಾದರು. ಇದರಿಂದ ಟ್ರಿಗರ್ ಆಗಿ ರಾಸಿಕಾ ಅವರು ತಮಗೆ ಸಿಕ್ಕಿರುವ ಅವಕಾಶವನ್ನು ಸಂಪೂರ್ಣವಾಗಿ ತೊರೆದರು. ಇನ್ನು ಧ್ರುವಂತ್ ಮತ್ತು ರಾಸಿಕಾ ಅವರ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಇಬ್ಬರದು ತಪ್ಪಿದೆ. ಇಲ್ಲಿ ಯಾರು ಮನವೊಲಿಸುವಲ್ಲಿ ಯಶಸ್ವಿಯಾದರು, ಯಾರು ಮನವೊಲಿಸುವಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ ನಮಗೆ ಮನ್ನಣೆ ಸಿಗಲೇ ಇಲ್ಲ. ಅವರು ಏನು ಹೇಳೋಕೆ ಹೋಗ್ತಾ ಇದ್ದಾರೆ ರಾಸಿಕಾ ಅವರು, ಬಟ್ ಸುದೀಪ್ ಸರ್ ಅವರು ಏನು ಕೇಳ್ತಾನೆ ಇಲ್ಲ. ತಾವು ಆಡಿದ್ದೇ ಸರಿ, ತಮ್ಮ ಮಾತೇ ಸರಿ, ನಾವು ಏನು ಮಾತಾಡ್ತಾ ಇದ್ದೇವೆ ಇದೇ ಸರಿ ಅನ್ನೋ ದೃಷ್ಟಿಕೋನದಲ್ಲಿದ್ದರು ಸುದೀಪ್ ಸರ್ ಅವರು. ನನ್ನ ಪ್ರಕಾರ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಆ ವಸ್ತುಗಳನ್ನು ತೆಗೆದುಕೊಂಡಿದ್ದು ರಾಸಿಕಾ ಅವರ ತಪ್ಪು. ಸೂರಜ್ ಅವರು ಬರೋದಕ್ಕೂ ಮುಂಚೆ ಅಲ್ಲಿ ಬ್ಯಾಚುಲರ್ ಆಗಿ ಇರ್ತಕ್ಕಂಥದ್ದು ಅಭಿ ಅವರು ಮಾತ್ರ. ಅಭಿ ಅವರೊಟ್ಟಿಗೆ ಅಷ್ಟೊಂದು ಒಡನಾಟ ಇರಲೇ ಇಲ್ಲ. ಮೊದಲಾಗಿ ಧ್ರುವಂತ್ ಅವ್ರ ಕಡೆಗೆ ವಾಲಿದ್ರು. ಸೊ ಧ್ರುವಂತ್ ಅವರು ಎಲ್ಲಿ ಇವ್ರನ್ನ ರಿಜೆಕ್ಟ್ ಮಾಡಿದ್ರು, ಆವಾಗ ಅಭಿ ಅವರ ಕಡೆ ಇವರ ಒಂದು ಮನಸ್ಸು ಸೆಳೆಯುತ್ತೆ. ತದನಂತರ ಸೂರಜ್ ಅವರು ಬರ್ತಾರೆ. ಸೂರಜ್ ಅವರು ಬಂದ ನಂತರ ಇವರಿಬ್ಬರನ್ನ ತೊರೆದು ಸೂರಜ್ ಅವರೊಟ್ಟಿಗೆ ತಮ್ಮ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡುತ್ತಾರೆ. ಇದಾದಮೇಲೆ ಬರುವಂಥದ್ದೇ ಔಟ್ ಆಫ್ ಸಿಲೆಬಸ್ ಮ್ಯಾಟ್ರ್ ಆಗಿರ್ತಕ್ಕಂಥದ್ದು ವಾಂತಿ ಮ್ಯಾಟ್ರ್. ಧ್ರುವಂತ್ ಅವರ ಹೆಸರು ಕೇಳಿದ ತಕ್ಷಣ ರಿಷಾ ಅವರು ವಾಂತಿ ಮಾಡ್ಕೊಳ್ತಾರೆ ಅಂತೆ. ಫನ್ ಆಗಿರ್ತಕ್ಕಂಥ ಒಂದು ಈ ವಿಷಯನ ಸ್ನೇಹಿತರೊಟ್ಟಿಗೆ ಮಾತಾಡ್ತಿರ್ಬೇಕಾದ್ರೆ ಫನ್ನಾಗಿ ಬಂದಿರತಕ್ಕಂಥ ಈ ಒಂದು ಮಾತು, ಈ ಒಂದು ಆ್ಯಕ್ಷನ್ನು ಇಷ್ಟರ ಮಟ್ಟಿಗೆ ಗೊಂದಲಗೀಡಾಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ.
ಅನ್ಎಕ್ಸ್ಪೆಕ್ಟೆಡ್ ಮ್ಯಾಟ್ರ್ ಆಗಿತ್ತು ಈ ಒಂದು ಎಪಿಸೋಡಲ್ಲಿ ಈ ಒಂದು ಟಾಪಿಕ್ಕು. ಈ ಒಂದು ಫನ್ ಆಗಿರ್ತಕ್ಕಂಥ ವಿಷಯನ ಅಷ್ಟೊಂದು ಅರ್ಚಾಡಿ ಕಿರ್ಚಾಡಿ ಧ್ರುವಂತ್ ಅವ್ರ ಪರವಾಗಿ ನಿಲ್ಲೋದು ಅವಶ್ಯಕತೆ ಇತ್ತ ಸುದೀಪ್ ಸರ್ ಅವರಿಗೆ? ಏನೋ ದೊಡ್ಡದಾಗಿ ಗಂಡು ಮಕ್ಕಳ ಪರವಾಗಿ ನಿಂತ್ಕೊಂತೀನಿ ಅಂತೇಳಿ ಸ್ಕೋಪ್ ತಗೊಳಕ್ ಪ್ರಯತ್ನ ಪಟ್ಟರು ಸುದೀಪ್ ಸರ್ ಅವರು. ಬಟ್ ಪ್ಲಾನ್ ಉಲ್ಟಾ ಆಯಿತು. ಅರ್ಚಾಡಿ ಕಿರ್ಚಾಡಿ ಹೇಳುವಂತ ಮ್ಯಾಟ್ರ್ಗಳನ್ನೆಲ್ಲವನ್ನು ಗಾಳಿಗೆ ತೇಲಿಸ್ತಾರೆ. ಇರಿಟೇಟ್ ಮಾಡಿದ್ರು ಅನ್ನೊಂದು ಸಣ್ಣ ವಿಷಯಕ್ಕೆ ಅಷ್ಟೊಂದು ಅರ್ಚಾಡೋ ಅವಶ್ಯಕತೆ ಇತ್ತ ಸುದೀಪ್ ಸರ್ ಅವರಿಗೆ ಅಂತ. ಇನ್ನು ಕಲರ್ಸ್ ಕನ್ನಡದ ವಿಚಾರಕ್ಕೆ ಬರೋಣ. ಕಲರ್ಸ್ ಕನ್ನಡದವರು ಸ್ಪಂದನ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕುರಿತು ಚರ್ಚೆ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಜಾನ್ವಿ ಪರ ವಹಿಸ್ತೀನಿ. ಈ ಒಂದು ವಿಷಯ ಪ್ರೇಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಮ್ಯಾಟ್ರೇ ಅಲ್ಲ, ಇದು ಅವರ ವೈಯಕ್ತಿಕ ವಿಚಾರ. ಈ ವಿಚಾರವಾಗಿ ಜಾನ್ವಿ ಅವ್ರನ್ನ ತುಂಬಾ ಬೆಂಡತ್ತಾರೆ ಪರ್ಸ್ನಲ್ ಆಗಿ. ಸೊ ಜಾನ್ವಿ ಅವರು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಇಷ್ಟು ವಾರಗಳ ಪ್ರಕಾರ ಸ್ಪಂದನ ಅವರ ಕಾಂಟ್ರಿಬ್ಯೂಷನ್ ಏನು ಬಿಗ್ ಬಾಸ್ ಮನೆಯಲ್ಲಿ? ಟೋಟಲಿ 0. ಆ್ಯಕ್ಚುಲಿ ಇವರು ಸೆಕೆಂಡ್ ವೀಕಿಗೆ ಹೋಗಬೇಕಾಗಿತ್ತು. ಅದೇನೋ ಕಿತ್ತೋಗಿರೋ ಕಾರ್ಡ್ ಕೊಟ್ಟು ಇವ್ರನ್ನ ಜನರು ಕಾಪಾಡಿದ್ರು ಅಂತೇಳಿ ಕಾಪಾಡ್ಕೊಂಡ್ಬಿಟ್ರು. ಇದಕ್ಕಿಂತ ಉದಾಹರಣೆ ಮತ್ತೊಂದು ಬೇಕಾ? ಇನ್ನು ಮೈಕ್ ಇಲ್ಲದೆ ಮಾತಾಡಿದ್ದು, ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಲ್ಲದೆ ಮಾತಾಡಿದ್ದು ವಿಚಾರಕ್ಕೆ ಬರೋಣ. ಅಷ್ಟೊಂದು ಸಾಫ್ಟ್ನೆಸ್ಸಸ್ ಆಗಿ ಅವ್ರಿಗೆ ಹೇಳುವ ಅವಶ್ಯಕತೆ ಇತ್ತ ಸುದೀಪ್ ಸರ್ ಅವರೇ? ನಿಮಗೆ ಓಕೆನಾ, ಸರಿನಾ? ಇವೆಲ್ಲ ಬೈಗಳ ಅವರಿಗೆ. ಇವಾಗ ನಿಮಗೆ ಪಿತ್ತ ನೆತ್ತಿಗೆ ಇರಲಿಲ್ವೇ? ಎಷ್ಟೋ ವಿಷಯಗಳು ಮರೆಮಾಚಿಗೆ ಹೋಗುತ್ತವೆ. ಎಚ್ಚೆತ್ತುಕೊಳ್ಳಿ ಸುದೀಪ್ ಸರ್ ಅವರೇ, ಎಚ್ಚೆತ್ತುಕೊಳ್ಳಿ. ನಿಮ್ಮನ್ನು ಪ್ರೀತಿಸೋ ಅಭಿಮಾನಿಗಳು ನಿಮ್ಮನ್ನು ದ್ವೇಷಿಸೋ ಹಾಗೆ ಮಾಡ್ಕೋಬೇಡಿ ಯಾವತ್ತು. ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋಣ. ಹೃದಯಕ್ಕೆ ಚೂರಿ ಚುಚ್ಚುವ ಒಂದು ವಿಚಾರ ಬರ್ತೈತಿ, ಚಟುವಟಿಕೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ತುಂಬ ಜನರು ರಕ್ಷಿತ್ ಅವರಿಗೆ ಚೂರಿ ಚುಚ್ಚಿದ್ರು ಅಂತ ಹೇಳ್ಬೋದು. ಇವರು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ಮೋಸ ಮಾಡಿದ್ರು ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ಚಟುವಟಿಕೆ ಆರಂಭವಾಗುತ್ತೆ. ಯಾರ್ಯಾರಿಗೆ ಟ್ರಿಗರ್ ಆಗುತ್ತೋ ಈ ಒಂದು ಚಟುವಟಿಕೆಯಿಂದ ನಾಳೆಯಿಂದ ಗೊತ್ತಾಗುತ್ತೆ. ಯಾರ್ಯಾರ ನಡುವೆ ಜಗಳ ಮಾಡ್ಕೋತಾರೆ, ಯಾರ್ಯಾರ ನಡುವೆ ಮನಸ್ತಾಪ ಆಗಿದ್ದನ್ನು ಸರಿ ಮಾಡ್ಕೊಳ್ತಾರೆ ಅನ್ನೋದು ನಾಳೆ ಕಾದು ನೋಡಬೇಕಾಗಿದೆ. ಇದರ ನಡುವೆ ರಘು ಅವರು ಸೇವ್ ಆಗಬೇಕು ಅಂತೇಳಿ ಪ್ರೇಕ್ಷಕರು ತುಂಬಾ ಬೇಡಿಕೊಂಡಿದ್ದಂತೂ ಸತ್ಯ. ಇದಕ್ಕೆ ಕಾರಣ ಅವರ ತಾಳ್ಮೆ, ಅವರ ಒಂದು ಬಿಹೇವಿಯರು, ಸ್ಪರ್ಧಿಗಳೊಟ್ಟಿಗೆ ಇರ್ತಕ್ಕಂಥ ಅವರ ಉತ್ತಮ ಬಾಂಧವ್ಯ. ರಿಷಾ, ಧ್ರುವಂತು, ಜಾನ್ವಿ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗುತ್ತಾರೆ. ಕೊನೆಗೆ ಹೋಗಿದ್ದು ಸುಧೀರ್ ಅವರು. ಇಷ್ಟು ಜನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನು ರಂಜಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ಇವರಿಗೆ ಇನ್ನಷ್ಟು ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಕ್ಕಿ ನಮ್ಮನ್ನು ಮನರಂಜಿಸಲಿ ಅಂತೇಳಿ ಅವರಿಗೆ ಹಾರೈಸೋಣ. ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ ಹೇಗಿತ್ತು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಸುದೀಪ್ ಸರ್ ಅವರ ಕೋಪ ನೆತ್ತಿಗೇರ್ತಾ ಇರೋದು ಪಾಪಿಗಳ ಮೇಲಲ್ಲ, ಪಾಪದವರ ಮೇಲೆ. ಕಟ್ಟ ಕಡೆಯದಾಗಿ ಕಾಡುವಂಥ ಪ್ರಶ್ನೆ ಅಶ್ವಿನಿ ಗೌಡ ಅವರಿಗೂ ಮತ್ತು ರಿಷಾ ಅವರಿಗೂ, ಇವರಿಗೆ ವೋಟ್ ಮಾಡಿದವರಾದರೂ ಯಾರು? ಅವ್ರಿಗೊಂದು ದೊಡ್ಡ ನಮಸ್ಕಾರ. ಎನಿವೇ, ಕೆಟ್ಟವರಿಗೂ ಒಳ್ಳೇದು ಬಯಸೋಣ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.